ಸಿಎಂ ಆಗ್ಬೇಕು ಅಂತ ಎಲ್ಲರಿಗೂ ಆಸೆ ಇದೆ, ಅದರಂತೆ ಡಿಕೆಶಿಗೂ ಇದೆ. ಡಿಕೆಶಿ ಸಿಎಂ ಆಗ್ಬೇಕನ್ನೋ ಆಸೆ ನನಗೂ ಇದೆ ಎಂದ ಜಮೀರ್. ಸಿಎಂ ಸಿದ್ದರಾಮಯ್ಯರಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ರ ಜಮೀರ್. ಸಿಎಂ ಆಗ್ಬೇಕನ್ನೋ ಆಸೆ ಎಲ್ಲರಿಗೂ ಇರುತ್ತೆ, ಅದರಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಇದೆ. ನಾನು ಅವರು ಸಿಎಂ ಆಗಲು ಬಯಸ್ತೇನೆ ಎಂದು ಚಿತ್ರದುರ್ಗದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟ ಸಚಿವ ಜಮೀರ್ ಅಹಮದ್. ಹೌದು, ಇತ್ತೀಚೆಗೆ ಸಿಎಂ ಕುರ್ಚಿ ವಿಚಾರ ಇಡೀ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ. ಇದರ ನಡುವೆ ಇಂದು ವಸತಿ, ವಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವ ಜಮೀರ್ ಅಹಮದ್ ಚಿತ್ರದುರ್ಗಕ್ಕೆ ಒಂದು ದಿನದ ಪ್ರವಾಸವನ್ನ ಕೈಗೊಂಡಿದ್ರು. ಈ ವೇಳೆ ಅಂಬೇಡ್ಕರ್ ಸರ್ಕಲ್ನಲ್ಲಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಪುಷ್ಪ ನಮನವನ್ನ ಸಲ್ಲಿಸಿದ್ರು. ಈ ವೇಳೆ ಜೈ ಭೀಮ್ ಘೋಷಣೆಯನ್ನ ಕೂಡ ಕೂಗಿದ್ರು. ನಂತರ ಮಾಧ್ಯಮದವರೊಂದಿಗೆ ಸಿದ್ದರಾಮಯ್ಯ ಡಿಕೆಶಿ ಮಧ್ಯೆ ಸಿಎಂ ವಾರ್ ಕುರಿತು ಪ್ರತಿಕ್ರಿಯಿಸಿದ ಅವರು, ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಅಣ್ಣ ತಮ್ಮಂದಿರಿದ್ದಂತೆ. ಸದ್ಯ ಸಿಎಂ ಆಗಿ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ. ಆದ್ರೆ ಎಲ್ಲರಿಗೂ ಸಿಎಂ ಆಗ್ಬೇಕನ್ನೋ ಆಸೆ ಇರುತ್ತೆ, ಅದರಂತೆ ಡಿಕೆಶಿಗೂ ಇದೆ. ಆದ್ರೆ 2028ಕ್ಕೆ ಡಿಕೆಶಿ ಆದ್ರೆ ಒಳ್ಳೇದು. ನವೆಂಬರ್ನಲ್ಲಿ ಅಂತ ಯಾವುದೇ ಕ್ರಾಂತಿ ಇಲ್ಲ. ನಾನು ಜೆಡಿಎಸ್ನಿಂದ ಬಂದವನು, ಆದ್ರೆ ಡಿಕೆ ಬ್ಲಡ್ನಲ್ಲಿಯೇ ಕಾಂಗ್ರೆಸ್ ತುಂಬಿಕೊಂಡು ಬಂದಿದ್ದಾರೆ. ಅಲ್ಲಿ ಅಲ್ಪಸಂಖ್ಯಾತರದು ಬಹಳಷ್ಟು ಗುದ್ಲಿ ಪೂಜೆಗಳು ಇದು ಉದ್ಘಾಟನೆ ಕಾರ್ಯಕ್ರಮನ ನಮ್ಮ ಅನ್ವರ್ ಪಾಷಾ ಅವರು, ತಿಪ್ಪೇಸ್ವಾಮಿ ಅವರು, ನಮ್ಮ ನಯಾಜ್ ಅವರು, ನಮ್ಮ ಇವರು ತಾಜ್ಪೀರ್ ಸಾಹೇಬರೆಲ್ಲ ಹಮ್ಮಿಕೊಂಡಿದ್ರು. ಆ ಕಾರಣಕ್ಕೆ ಇವತ್ತು ನಾನು ಚಿತ್ರದುರ್ಗಕ್ಕೆ ಬಂದಿದ್ದೀನಿ. ಹೇಳಿ ಸರ್, ಹೇಳಿ ಸರ್. ಸಿಎಂ ಆರು ಈಗ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕಂತ ಕೆಲವರು ವಾದ ಮಾಡ್ತಿದ್ದಾರೆ. ಈಗ ಮುಖ್ಯಮಂತ್ರಿ ಆಗಬೇಕಾಗಿ ಎಲ್ಲರಿಗೂ ಆಸೆ ಇದೆ. ಈಗ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಾರೆ. ಈ 5 ವರ್ಷ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ 28ವರೆಗೂ. ಈಗ ಡಿಕೆ ಶಿವಕುಮಾರ್ ಸಾಹೇಬರಿಗೆ ಮುಖ್ಯಮಂತ್ರಿ ಆಗೋದು ಆಸೆ ಇದೆ ಅಂತ ತಾವು ಹೇಳ್ತಾ ಇದ್ದೀರಲ್ಲ, ನಾವು ಅವ್ರು ಮುಖ್ಯಮಂತ್ರಿ ಆಗಬೇಕಂತ ನಮಗೂ ಆಸೆ ಇದೆ. ಡಿಕೆ ಶಿವಕುಮಾರ್ ಸಾಹೇಬರು ಮುಂದಿನ ದಿನ ಅಲ್ಲಿ ಮುಖ್ಯಮಂತ್ರಿ ಆಗಬೇಕಂತ ಅವ್ರು ಸಿದ್ದರಾಮಯ್ಯ ಆದಮೇಲೆ 2028ವರೆಗೂ ಮನೆ ಸಿದ್ದರಾಮಯ್ಯ ಅವರು 5 ವರ್ಷ ಮುಖ್ಯಮಂತ್ರಿ ಇರ್ತಾರೆ. ಅದಾದಮೇಲೆ ನಾವು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ನಾವು ಬಯಸ್ತೀವಿ. ಏನು ಕ್ರಾಂತಿನೂ ಇಲ್ಲ, ಏನೇನೂ ಇಲ್ಲ. ಸುಮ್ಮನೆ ಸಿದ್ದರಾಮಯ್ಯ ಅವರು 5 ವರ್ಷ ಮುಖ್ಯಮಂತ್ರಿ ಆಗ್ತಾರೆ. ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಒಟ್ಟಾಗಿ ಒಂದಾಗಿ ಅಣ್ಣ ತಮ್ಮಿರಂಗೆ ಜೊತೆ ಹೋಗ್ತಾರೆ. ಮುಂದೆನೂ ಅವ್ರ ಜೊತೆನೇ ಅಂದ್ರೆ ಈಗ ಸಿಎಂ ಆಗಲಿಲ್ಲ ಅಂದ್ರೆ ಡಿಕೆ ಶಿವಕುಮಾರ್ ಅವರು ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡು ಬೇರೆ ಸರ್ಕಾರ ಅವರು ನೋಡ್ರಿ, ನಾನು ಬೇರೆ ಪಕ್ಷದಿಂದ ಬಂದಿರ್ಬೋದು. ನಾವು ಯಾವ ಪಕ್ಷದಿಂದ ಬಂದಿರೋದು? ಜನತಾದಳದಿಂದ ಪಕ್ಷ ಬಂದಿರೋದು. ಈ ಡಿಕೆ ಶಿವಕುಮಾರ್ ಇದೆಯಲ್ಲ, ಬ್ಲಡ್ಡೇ ಕಾಂಗ್ರೆಸ್, ಅದು ಚೇಂಜ್ ಮಾಡೋಕ್ಕಾಗಲ್ಲ. ಇನ್ನು ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ವೇಳೆ ಜಮೀರ್ ಅಹಮದ್ರನ್ನ ಹಾಡಿ ಹೊಗಳಿದ ಎಸ್ಡಿಪಿಐ ನಾಯಕ ಬಾಳೆಕಾಯಿ ಶ್ರೀನಿವಾಸ್ ಅವರ ಕೆನ್ನೆಗೆ ಮುತ್ತು ಕೊಟ್ರು. ಈ ದೃಶ್ಯ ಕಂಡು ನೆರೆದಿದ್ದ ಅಭಿಮಾನಿಗಳು ಶಿಲ್ಲೆ, ಕೇಕೆ ಹಾಕಿ ಸಂತಸವನ್ನ ಹೊರಹಾಕಿದ್ರು. ಒಟ್ನಲ್ಲಿ ಚಿತ್ರದುರ್ಗದಲ್ಲಿ ಜಮೀರ್ ಅಹಮದ್ ಡಿಸಿಎಂ ಪರ ಬ್ಯಾಟ್ ಬೀಸಿದ್ದು, ಈ ಸುದ್ದಿ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಪರೋಕ್ಷವಾಗಿ ಸಿಎಂ ಸಿದ್ದರಾಮಯ್ಯರಿಗೆ ಜಮೀರ್ ಟಾಂಗ್ ಕೊಟ್ರು ಅನ್ನೋ ಚರ್ಚೆಗಳು ಕೂಡ ಶುರುವಾಗಿದೆ. ವೆಂಕಟಾಚಲಪತಿ, ಪ್ರಜಾಶಕ್ತಿ ಟಿವಿ, ಚಿತ್ರದುರ್ಗ.